ಕನ್ನಡದ ಗಾಯಕ ರಾಜೇಶ್ ಕೃಷ್ಣನ್ ಯಾರಿಗ್ ತಾನೇ ಗೊತ್ತಿಲ್ಲ. ಇವರ ಮಾಯದಂತ ಕಂಠಕ್ಕೆ ಸೋತವರಿಲ್ಲ. ಇವರು ಹಾಡಿರೋ ಹಾಡನ್ನ ಗುನುಗುಣಿಸಿದವರೇ ಇಲ್ಲ. ನಮ್ಮ ಹೆಮ್ಮೆಯ ಗಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರನ್ನ ತಮ್ಮ ಗುರುಗಳಾಗಿ ಸ್ವೀಕರಿಸಿ ಅವರ ದಾರಿಯಲ್ಲೇ ನಡೆದವರು ರಾಜೇಶ್ ಕೃಷ್ಣನ್. ಎಸ್.ಪಿ.ಬಿ. ಸರ್ ಕೂಡ ರಾಜೇಶ್ ಕೃಷ್ಣನ್ ಅವರನ್ನ ತಮ್ಮ ಶಿಷ್ಯ ಅಂತಲೇ ಪ್ರೀತಿಯಿಂದ ಒಪ್ಪಿಕೊಂಡಿದ್ರು. ಇಂತಹ ರಾಜೇಶ್ ಕೃಷ್ಣನ್ ತಮ್ಮ ವೈಯಕ್ತಿಕ ಜೀವನದಲ್ಲಿ ಎಡವಿ ಬಿಟ್ಟಿದ್ರು. 3 ಮದ್ವೆ ಆಗಿದ್ರೂ ಕೂಡ ರಾಜೇಶ್ ಕೃಷ್ಣನ್ ಯಾರ ಜೊತೆಯಲ್ಲೂ ಇಲ್ಲ. ಈ ಬಗ್ಗೆ ರಾಜೇಶ್ ಕೃಷ್ಣನ್ ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಹೇಳ್ಕೊಳ್ಳುವಂತಹ ಸಂದರ್ಭ ಕೂಡ ಬಂದಿಲ್ಲ ಅನ್ಸತ್ತೆ. ಆದ್ರೆ ಇಷ್ಟು ವರ್ಷಗಳ ಬಳಿಕ ಬಹುಶಃ ಮೊದಲ ಬಾರಿಗೆ ರಾಜೇಶ್ ಕೃಷ್ಣನ್ ಅವರ 3ನೇ ಮಾಜಿ ಪತ್ನಿ ರಮ್ಯಾ ವಸಿಷ್ಠ ಕೆಲವೊಂದು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರೋದು. ಅಷ್ಟಕ್ಕೂ ರಮ್ಯಾ ಅವರು ಹೇಳಿದ್ದಾದ್ರೂ ಏನು, ರಾಜೇಶ್ ಕೃಷ್ಣನ್ ಅವರು ನಿಜವಾಗ್ಲೂ ಆ ರೀತಿಯ ವ್ಯಕ್ತಿನ, ರಮ್ಯಾ ಅವರು ಅನುಭವಿಸಿದ ಕಷ್ಟಗಳನ್ನ ಹೇಳ್ಕೊಳ್ತಾ ಹೋದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಆ ರೀತಿಯಾಗಿ ತಮ್ಮ ನೋವನ್ನು ಅವರು ಬಿಚ್ಚಿಟ್ಟಿದ್ದಾರೆ. ರಾಜೇಶ್ ಕೃಷ್ಣನ್ ಒಬ್ಬ ಹಸುವಿನ ರೂಪದಲ್ಲಿ ಇರುವಂತಹ ವ್ಯಾಘ್ರ ಅಂತ ಆರೋಪವನ್ನ ಮಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ರಮ್ಯಾ ಅವರು ಏನ್ ಹೇಳಿದ್ದಾರೆ, ಅವರು ಅನುಭವಿಸಿರುವಂತಹ ನೋವಾದ್ರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಎಸ್, ರಾಜೇಶ್ ಕೃಷ್ಣನ್ ನಮ್ಮ ಕನ್ನಡದ ಹೆಮ್ಮೆಯ ಗಾಯಕ. ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ 3 ಮದ್ವೆಯನ್ನ ಆಗಿದ್ರು. ಆದ್ರೆ 3 ಜನರ ಜೊತೆ ಕೂಡ ಇವರಿಲ್ಲ. 3 ಜನರ ಜೊತೆ ಇವರು ಡಿವೋರ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ರಾಜೇಶ್ ಕೃಷ್ಣನ್ ಅವರು ಮೊದಲು ಗಾಯಕಿ ಸೌಮ್ಯ ರಾವ್‌ನ ಮದ್ವೆ ಆಗಿದ್ರು. ಅದಾದ ನಂತರ ಇವರು ದಂತ ವೈದ್ಯ ಆಗಿದ್ದಂತಹ ಹರಿಪ್ರಿಯಾರನ್ನ ಮದ್ವೆ ಆಗಿದ್ರು. ಸೊ ಇಬ್ಬರ ಜೊತೆನೂ ಕೂಡ ಹೊಂದಾಣಿಕೆ ಸರಿ ಆಗ್ಲಿಲ್ಲ ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದು. ಇಬ್ಬರ ಜೊತೆನೂ ಕೂಡ ಇವರು ಡಿವೋರ್ಸ್ ಅನ್ನ ಮಾಡ್ಕೊಂಡ್ರು. ಅದಾದ ನಂತರ ಇವರು ಟಿವಿ ನಿರೂಪಕಿ ಮತ್ತೆ ಗಾಯಕಿ ಕೂಡ ಆಗಿದ್ದಂತಹ ರಮ್ಯಾ ವಸಿಷ್ಠರನ್ನ ಮದ್ವೆ ಆಗ್ತಾರೆ. ಆದ್ರೆ ಅದೇನಾಯ್ತು ಅಂತ ಗೊತ್ತಿಲ್ಲ. ಇವರು ಕೂಡ ರಾಜೇಶ್ ಕೃಷ್ಣನಿಂದ ದೂರ ಆಗೋಗ್ತಾರೆ. ರಾಜೇಶ್ ಕೃಷ್ಣನ್ ಅವರು ಮೂವರಿಗೂ ಕೂಡ ಡಿವೋರ್ಸ್ ಅನ್ನ ಕೊಟ್ಟು ಸದ್ಯಕ್ಕೆ ಒಬ್ಬಂಟಿಯಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಜಸ್ಟ್ 15 ತಿಂಗಳಿಗೆನೆ ರಮ್ಯಾ ಮತ್ತೆ ರಾಜೇಶ್ ದೂರ ಆಗಿದ್ರು. ಡಿವೋರ್ಸ್ ಕೋರಿ ರಮ್ಯಾ ಅವರು ಕೋರ್ಟ್ ಮೆಟ್ಟಿಲ್ ಕೂಡ ಏರಿದ್ರು. ಇಬ್ರು ಕೂಡ ದೂರ ಆಗಿದ್ರು. ಇದೀಗ ಸಂದರ್ಶನವೊಂದರಲ್ಲಿ ಮಾತಾಡಿರುವಂತಹ ರಮ್ಯಾ ರಾಜೇಶ್ ಕೃಷ್ಣನ್ ಅವರು ಗೋಮುಖ ವ್ಯಾಘ್ರ ಅಂತ ಕರೆದಿದ್ದಾರೆ. ಹಸುವಿನ ರೂಪದಲ್ಲಿದ್ದಂತಹ ಒಬ್ಬ ವ್ಯಾಘ್ರ ಅವರು. ನಿಂದ ನಾನು ಅನುಭವಿಸಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ. ನಾನು ಏನೇನ್ ನೋವನ್ನ ಅನುಭವಿಸಿದೀನಿ ಅದು ನನಗೆ ಮಾತ್ರ ಗೊತ್ತು. ಇಂತಹ ವ್ಯಕ್ತಿ ಯಾರ ಜೀವನದಲ್ಲೂ ಕೂಡ ಮತ್ತೆ ಎಲ್ಲೂ ಹೋಗ್ಲೇಬಾರ್ದು. ಇವತ್ತಿಗೂ ಕೂಡ ನನ್ನ ಮೇಲೆ ಜಿದ್ದನ್ನ ಸಾಧಿಸ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ಬಿಟ್ಟಿದ್ದಾರೆ. ಹೌದು, ನಾವೆಲ್ಲರೂ ಕೂಡ ರಾಜೇಶ್ ಕೃಷ್ಣನ್ ಅವರನ್ನ ಕೂಲ್ ಪರ್ಸನ್, ಸೈಲೆಂಟ್ ವ್ಯಕ್ತಿ, ಮುಗ್ಧ ಮನಸ್ಸಿನ ವ್ಯಕ್ತಿ ಅಂತೆಲ್ಲ ಅಂದ್ಕೊಂಡಿರ್ತೀವಲ್ವಾ. ಆದ್ರೆ ಅವರನ್ನ ಹತ್ತಿರದಿಂದ ನೋಡಿದವರು ಮಾತ್ರ ಅವ್ರು ಏನು ಅನ್ನೋದು ಗೊತ್ತಾಗುತ್ತೆ. ರಮ್ಯಾ ಅವರು ಕೂಡ ಆಡಿರುವಂತಹ ಮಾತುಗಳು ಅದೇ ರೀತಿಯಾಗಿ ಇದೆ. ಅವರು ಹೇಳಿರುವಂತಹ ಹೇಳಿಕೆಗಳು, ಮಾತುಗಳು ಎಂಥವರಿಗೂ ಕೂಡ ಶಾಕ್ ಅನ್ನ ಕೊಟ್ಬಿಡುತ್ತೆ. ಯಾಕಂದ್ರೆ ಅವರು ಆ ರೀತಿಯ ಕೆಲವೊಂದು ಹೇಳಿಕೆಗಳನ್ನ ತಾವು ಅನುಭವಿಸಿದಂತಹ ನೋವನ್ನ ಹೇಳ್ಕೊಂಡಿದ್ದಾರೆ. ರಾಜೇಶ್ ಮತ್ತೆ ರಮ್ಯಾ ಒಂದೇ ವೃತ್ತಿಯಲ್ಲೇ ಇದ್ದವರು. ಸೊ ಒಬ್ರಿಗೊಬ್ರು ಇವರು ಪರಿಚಯ ಆದ ನಂತರನೇ 2011 ನವೆಂಬರ್ 7ರಂದು ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಮದ್ವೆ ಆಗ್ತಾರೆ. ಅದಾದ ನಂತರ ಇವರು ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ಆರಕ್ಷತೆಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ತುಂಬಾ ಜನ ತೀರಾ ಹತ್ತಿರದವರು ಈ ರಾಜೇಶ್‌ನನ್ನ ನೀವು ಮದ್ವೆ ಆಗ್ಬೇಡಿ ಅಂತ ರಮ್ಯಾಗೆ ಸಲಹೆಯನ್ನ ಕೊಟ್ಟಿದ್ರಂತೆ, ಇವ್ರು ಮದ್ವೆ ಆಗೋಕ್ಕೂ ಮುಂಚೆ. ಆದ್ರೂ ಕೂಡ ರಮ್ಯಾ ಅವರು ರಾಜೇಶ್ ಅವರ ಕೈ ಹಿಡಿತಾರೆ. ಸೊ ಚೆನ್ನಾಗೇ ಇರ್ಬೇಕು ನಾವು ಜೀವನದಲ್ಲಿ ಅನ್ನೋಂತಹ ಒಂದು ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತಲ್ವಾ. ಸೊ ಅದೇ ರೀತಿಯಾಗಿ ರಮ್ಯಾ ಅವರು ಕೂಡ ರಾಜೇಶ್ ಅವರ ಕೈ ಹಿಡಿದು ಜೀವನವನ್ನ ಸಾಗಿಸೋಕೆ ಶುರು ಮಾಡ್ತಾರೆ. ಆದ್ರೆ ಮದ್ವೆ ಆದ್ಮೇಲೆನೆ ಅಸಲಿ ವಿಚಾರ ಗೊತ್ತಾಗುತ್ತೆ. ಬಹುಶಃ ಅಲ್ಲೇ ಇದ್ದಿದ್ರೆ ಇವತ್ ನಾನು ಬದುಕ್ತಾನೆ ಇರ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ರಮ್ಯಾ. ಅಷ್ಟೇ ಅಲ್ಲ, ನನ್ನ ತಾಯಿಗೂ ಕೂಡ ತುಂಬಾ ಜನ ಸಲಹೆಯನ್ನ ಕೊಟ್ಟಿದ್ರು. ನಿಮ್ಮ ಮಗಳನ್ನ ಮೊದಲು ಅಲ್ಲಿಂದ ವಾಪಸ್ ಕರೆಸಿಬಿಡಿ ಅಂತ. ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ನನಗೆ ಹಿಂಸೆಯನ್ನ ಕೊಟ್ಟು ಬಿಟ್ಟಿದ್ರು ಅಂತ ನೊಂದ್ಕೊಂಡಿದ್ದಾರೆ ರಮ್ಯಾ ವಸಿಷ್ಠ ಅವರು. ಇಷ್ಟೇ ಅಲ್ಲ, ಹೊರಗೆ ಬೇರೆ ಬೇರೆ ಈವೆಂಟ್‌ಗಳನ್ನು ಕೂಡ ರಮ್ಯಾ ಅವರು ಮಾಡ್ತಾ ಇದ್ರಂತೆ. ಸೊ ಅದರಿಂದ ಬರುವಂತಹ ಹಣವನ್ನು ಕೂಡ ಇವ್ರ ಹತ್ರ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ದುಡ್ಡು ಕೂಡ ₹1 ಕೂಡ ಇವರ ಕೈಗೆ ಸೇರೋದಕ್ಕೆ ಬಿಡ್ತಾ ಇರ್ಲಿಲ್ವಂತೆ. ಇಂಡಸ್ಟ್ರಿಯಲ್ಲಿ ರಾಜೇಶ್ ಅದಾಗ್ಲೇ ಸಾಕಷ್ಟು ಹೆಸರನ್ನ ಮಾಡ್ಬಿಟ್ಟಿದ್ರು ಬಿಡಿ. ಇವ್ರ ಮದ್ವೆ ಆಗೋಕ್ಕೂ ಮುಂಚೆಯಿಂದಾನೇ ಸಾಕಷ್ಟು ಹೆಸರನ್ನ ಮಾಡಿದಲ್ವಾ. ಸೊ ಇಬ್ರು ಕೂಡ ಇವರಿಬ್ಬರಿಗೂ ಒಂದು ಕಾಮನ್ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ. ಒಂದೇ ಇಂಡಸ್ಟ್ರಿಲಿ ಇರೋದ್ರಿಂದ. ಆದ್ರೆ ಈ ಕಾಮನ್ ಫ್ರೆಂಡ್ಸ್ ಕೂಡ ಇದ್ರಲ್ಲ, ಅವರು ಯಾರು ಕೂಡ ರಮ್ಯಾ ಅವರ ಬೆಂಬಲಕ್ಕೆ ಬರ್ಲೇ ಇಲ್ವಂತೆ.
ಅಂತಿಮವಾಗಿ ಮನೆಯಿಂದ ಹೊರಗಡೆ ಬಂದು ರಮ್ಯಾ ಅವರು ಕೋರ್ಟ್ ಮೆಟ್ಟಿಲೇರ್ತಾರೆ. ಆದ್ರೆ ಅಲ್ಲೂ ಕೂಡ ರಮ್ಯಾ ಅವರಿಗೆ ಬೇಡವಾದ ಪಟ್ಟವನ್ನ ಕಟ್ಬಿಡ್ತಾರೆ. ಸೆಕ್ಸ್‌ಗೋಸ್ಕರನೇ ರಮ್ಯಾ ಅವರು ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜೇಶ್ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಮ್ಯಾ ಅವರು ಯಾವ ರೀತಿಯಾಗಿ ಆರೋಪ ಮಾಡಿದ್ರು, ಕೌಟುಂಬಿಕ ನ್ಯಾಯಾಲಯದಲ್ಲಿ ಏನಂತ ಅರ್ಜಿ ಸಲ್ಲಿಸಿದ್ರು ಅಂತ ಎಲ್ಲರಿಗೂ ಗೊತ್ತೇ ಇದೆ. 2013ನಲ್ಲಿ ಇವರು ಕೌಟುಂಬಿಕ ನ್ಯಾಯಾಲಯಕ್ಕೆ ಕಾಲನ್ನ ಇಡ್ತಾರೆ. ಸೊ ರಾಜೇಶ್ ಕೃಷ್ಣನ್ ಅವರ ಕೆಲವೊಂದು ದೌರ್ಬಲ್ಯಗಳನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅವರು ಲೈಂಗಿಕ ಕ್ರಿಯೆಗಳಲ್ಲಿ ಅಸಮರ್ಥರಿದ್ದಾರೆ, ಅವರು ಸಮರ್ಥರ್ ಇಲ್ಲ. ಇದಕ್ಕೋಸ್ಕರನೇ ಮೊದಲೆರಡು ಪತ್ನಿಗಳಿಗೂ ಕೂಡ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಸೊ ನನಗೂ ಕೂಡ ಅವರು ನನ್ನ ಜೊತೆ ಯಾವುದೇ ರೀತಿಯಿಂದನೂ ಕೂಡ ದೈಹಿಕ ಸಂಬಂಧವನ್ನು ಹೊಂದಿರ್ಲಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ರಮ್ಯಾ ವಸಿಷ್ಠ ಅವರು. ಇದರಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಶ್ ಕೃಷ್ಣನ್ ಅವರ ಪರವಾಗಿನೇ ಒಂದಷ್ಟು ಪೋಸ್ಟ್‌ಗಳು ಹರಿದಾಡ್ತು. ಎಲ್ಲರಿಗೂ ಗೊತ್ತಿದೆ. ರಮ್ಯಾ ವಸಿಷ್ಠ ಅವರ ವಿರುದ್ಧ ತುಂಬಾನೇ ನೆಗೆಟಿವ್‌ಗಳು, ಕಮೆಂಟ್ಸ್‌ಗಳು ಹರಿದಾಡದ್ವು. ಇವ್ರು ಸೆಕ್ಸಿಗೋಸ್ಕರನೇ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇರೋದು, ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರ ಈ ಮಾತನ್ನು ಕೂಡ ಮಾತಾಡಿದ್ದಾರೆ ರಮ್ಯಾ ಅವರು. ನಾನು ಮಾತಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ನನ್ನನ್ನೇ ಕೆಟ್ಟವಳಾಗಿ ಬಿಂಬಿಸ್ಬಿಟ್ರು. ಅವ್ರ ಹತ್ರ ನಾನು ಒಂದೇ ಒಂದು ರೂಪಾಯಿ ಕೂಡ ನಾನು ತಗೊಂಡಿಲ್ಲ. ಈವನ್ ದೂರ ಆದ್ಮೇಲೂನು ಕೂಡ ನಾನು ಒಂದೇ ಒಂದು ರೂಪಾಯಿ ಜೀವನಾಂಶ ಕೂಡ ಪಡ್ಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ರಮ್ಯಾ ವಸಿಷ್ಠ. ಇನ್ನು ಇದೇ ಟೈಮಲ್ಲಿ ರಮ್ಯಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡಲಾಗುತ್ತೆ. "ಇನ್ನೂ ಯಾಕೆ ನೀವು ಮದ್ವೆ ಆಗಿಲ್ಲ?" ಅಂತ. ಆದ್ರೆ ಅವರು ಇದಕ್ಕೆ ಏನಂತ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? "ನನ್ಗೆ ಮದ್ವೆ ಅಂದ್ರೇನೆ ಭಯ ಆಗೋಗಿದೆ. ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಮೇಲೆ ನಗ್ನಗ್ತಾ ಚೆನ್ನಾಗೇ ಇರ್ತಾರೆ. ಆದ್ರೆ ಒಳಗ್ ಏನೆಲ್ಲ ಸ್ಕೆಚ್ ಹಾಕ್ತಾ ಇರ್ತಾರೋ, ಒಳಗ್ ಅವ್ರು ಯಾವ ರೀತಿಯಾಗಿ ಇರ್ತಾರೆ ಅನ್ನೋದನ್ನ ಒಂದು ಊಹೆ ಕೂಡ ಮಾಡೋಕಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾನು ನೋವನ್ನ ತಿಂದಿದ್ದೀನಿ. ಅಷ್ಟರ ಮಟ್ಟಿಗೆ ನಾನು ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಸಿಂಗಲ್ ಆಗೇ ಇದೀನಿ" ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ಉಳಿಯುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಜೇಶ್ ಕೃಷ್ಣನ್ ಅವರು ನಿಜವಾಗ್ಲೂ ಇಷ್ಟೊಂದು ರೀತಿಯಲ್ಲಿ ಮೃಗೀಯ ರೀತಿಯಲ್ಲಿ ಅವರು ವರ್ತಿಸಿದ್ರಾ? ಅಥವಾ ರಮ್ಯಾ ಅವರು ಯಾವ ಕಾರಣ ಕೊಟ್ಟು ಕೋರ್ಟ್ ಮೆಟ್ಟಿಲೇರಿದ್ರಲ್ಲ, ಅದೇ ವಿಚಾರಕ್ಕೇನೆ ರಮ್ಯಾ ಅವರಿಗೆ ನರಕ ತೋರಿಸ್ಬಿಟ್ಟಿದ್ರಾ? ಏನು ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಇಬ್ಬರ ಬದುಕು ಕೂಡ ಹಾಳಾಗಿದೆ. ಇಬ್ರು ಕೂಡ ಒಬ್ರು ಒಂದು ರಿಯಾಲಿಟಿ ಶೋ ಮತ್ತಿತರ ಶೋ ಅಂತ ಹೇಳಿ ಬ್ಯುಸಿ ಆಗಿದ್ರೆ, ಮತ್ತೊಬ್ರು ತಮ್ಮ ಜೀವನದಲ್ಲಿ ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಇದ್ದಾರಷ್ಟೇ. ಕೊನೆಯದಾಗಿ ಇಲ್ಲಿ ಯಾರು ಸರಿ, ಯಾರು ತಪ್ಪು ಅಂತ ಚರ್ಚೆ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿರುವಂತದ್ದಲ್ಲ. ತಮ್ಮ ಒಂದು ನೋವು, ತಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಒಂದು ವೇದಿಕೆ ಸಿಕ್ಕಿರ್ಲಿಲ್ಲ ರಮ್ಯಾ ಅವರಿಗೆ. ಸೊ ಸಂದರ್ಶನ ಅಂದ್ರಲ್ಲಿ ಈ ರೀತಿಯಾಗಿ ತಮ್ಮ ನೋವನ್ನ ಹಂಚ್ಕೊಂಡಿದ್ದಾರೆ. ತಮ್ಮದೇನು ತಪ್ಪಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಅಷ್ಟೇ ನಮ್ಮದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.